ನಾಗಮಂಗಲದ ಗಣೇಶ ಮೆರವಣಿಗೆಯ ಗಲಾಟೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿಯನ್ನ ಹೇಗಿರಿಸಿದೆ ಅನ್ನೋ ಮಾಹಿತಿ ಇದು. ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಪರಿಸ್ಥಿತಿ. ಮೈಸೂರು ರಸ್ತೆಯಲ್ಲಿ ಕಿಡಿಗೇಡಿಗಳಿಂದ ಅಟ್ಟಹಾಸ ನಡೆದಿತ್ತು. ಕಾರನ್ನ ಜಖಂ ಮಾಡಿದ್ರು, ಪೈಪ್ ಮತ್ತು ಟಿವಿಗಳಿಗೂ ಕೂಡ ಬೆಂಕಿ ಇಟ್ಟಿದ್ರು. ಸಿಕ್ಕ ಕಡೆ ದಾಳಿ ಮಾಡಿರುವಂತಹ ಕಿಡಿಗೇಡಿಗಳು ಹಿಂದೆ ಮುಂದೆ ನೋಡದೆ ಇಲ್ಲಿ ದುಷ್ಕೃತ್ಯವನ್ನ ಎಸಗಿದ್ದಾರೆ. ನಗರದ ಹಲವೆಡೆ ಕಲ್ಲೆಸೆತ ಮಾಡಿದ್ದಾರೆ, ಬೆಂಕಿಯನ್ನ ಹಚ್ಚಿ ವಿಕೃತಿಯನ್ನ ಮೆರೆದಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಮ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಾವೀಗ ನಾಗಮಂಗಲದ ಮೈಸೂರು ರಸ್ತೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ನಿನ್ನೆ ರಾತ್ರಿ ಕಿಡಿಗೇಡಿಗಳು ಯಾವುದನ್ನು ನೋಡದೆ ಅಂದರೆ ಸಿಕ್ಕಂತೆ ಅವರು ತಮ್ಮ ದುಷ್ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ನಿಂತಿರುವಂಥದ್ದು ಈ ಒಂದು ಕಾರು. ಅಂದರೆ ಮೈಸೂರು ರಸ್ತೆಯಲ್ಲಿ ನಿಲ್ಲಿಸಲಾಗಿದ್ದಂಥ ಈ ಕಾರಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಯಾಕಂದರೆ ಆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಮೆರವಣಿಗೆಗೆ ಅಡ್ಡಿಪಡಿಸಲಾಯಿತು ಅಂತೇಳಿ ಏನು ಆ ಒಂದು ಮಾತಿನ ಚಕಮಕಿ ಆರಂಭವಾಯಿತು. ಮಾತಿನ ಚಕಮಕಿ ನಂತರ ಕಲ್ಲು ತೂರಾಟ ನಡೀತು. ಕಲ್ಲು ತೂರಾಟ ಆದ ನಂತರ ಸಿಕ್ಕ ವಾಹನಗಳಿಗೆ ಕಲ್ಲನ್ನು ಬಿಸಾಕುವಂಥದ್ದು ಮತ್ತು ಅಂಗಡಿಗಳಿಗೆ ಬೆಂಕಿ ಹಚ್ಚುವಂಥ ಕೃತ್ಯವನ್ನು ಮಾಡಿದರು. ಅದೇ ರೀತಿಯಾಗಿ ಈ ಒಂದು ಮೈಸೂರು ರಸ್ತೆಯಲ್ಲಿ ನಿಂತಿದ್ದಂಥ i10 ಕಾರಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಹೀಗಾಗಿ ಕಾರಿನ ಹಿಂಭಾಗದ ಗಾಜು ಸಂಪೂರ್ಣವಾಗಿ ಪುಡಿಯಾಗಿದೆ. ಮತ್ತು ಇದರ ಜೊತೆಗೆ ನೀವು ಅದರ ಮುಂಭಾಗದಲ್ಲಿ ನೋಡ್ಬೋದು, ಅಂದರೆ ಆ ಒಂದು ಅಂಗಡಿಯ ಹೊರಭಾಗದಲ್ಲಿದ್ದಂತಹ ಪೈಪ್ಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅಲ್ಲಿದ್ದಂತಹ ಅಂದರೆ ರಿಪೇರಿಗೆ ಬಂದಂತಹ ಟಿವಿಗಳಿಗೂ ಸಹ ಬೆಂಕಿಯನ್ನು ಹಚ್ಚಿದ್ದಾರೆ. ಹೀಗಾಗಿ ಈ ಒಂದು ಕೃತ್ಯದಲ್ಲಿ ಆ ಒಂದು ಪೈಪ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ ಮತ್ತು ಆ ಟಿವಿಗಳು ಸಹ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾವೆ. ಇದು ಕೇವಲ ಆ ಗಲಾಟೆ ಆರಂಭವಾದ ಸ್ಥಳದಲ್ಲಿ ಮಾತ್ರವಲ್ಲ, ನಾಗಮಂಗಲದ ಬಹುತೇಕ ಪ್ರದೇಶಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಗಲಾಟೆಯಲ್ಲಿ ಭಾಗಿಯಾದವರು ಯಾರಿದ್ರೋ ಅವರನ್ನು ಟಾರ್ಗೆಟ್ ಮಾಡುವಂಥದ್ದಾಗಿರಲಿಲ್ಲ. ಇಡೀ ನಾಗಮಂಗಲದಲ್ಲಿ ಒಂದು ರೀತಿಯಾದಂಥ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಿಡಿಗೇಡಿಗಳು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾರೆ. ಕೇವಲ 1, 2, 3 ಕಡೆಗಳೇ ನಡೆದಿರೋಂಥಲ್ಲ, ನಾಗಮಂಗಲದ ಒಳಭಾಗದಲ್ಲಿ ಮತ್ತು ನಾಗಮಂಗಲದ ಹೊರಭಾಗದಲ್ಲಿಯೂ ಸಹ ಇದೇ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾರೆ. ಹೀಗಾಗಿಯೇ ಪೊಲೀಸರು ಏನು ನಿನ್ನೆ ನಡೆದಂತಹ ಘಟನೆಯಲ್ಲಿ ಆ CC ಕ್ಯಾಮರಾಗಳನ್ನು ಆಧರಿಸಿ 46 ಜನರನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಇನ್ನೂ ಸಹ ಆ ರೀತಿಯ ದುಷ್ಕೃತ್ಯವನ್ನು ಎಸಗಿದಂಥ ಸಂಖ್ಯೆ ಹೆಚ್ಚಾಗಿರೋದ್ರಿಂದಾಗಿ ತನಿಖೆ ಪ್ರಗತಿಯಲ್ಲಿದೆ. ಯಾರ್ಯಾರು ಈ ಕೃತ್ಯವನ್ನು ಮಾಡಿದರೆ ಅವರೆಲ್ಲರನ್ನೂ ಸಹ ವಶಕ್ಕೆ ಪಡ್ಕೊಳ್ತೇವೆ, ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತೇವೆ ಅಂತೇಳಿ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾಗಮಂಗಲದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಬೇಕಾದರೂ ಆ ಜ್ವಾಲೆ ಕಿಡಿಯಾಗಿ ಮತ್ತೆ ಒತ್ಕೊಳ್ಬೋದು. ಹೀಗಾಗಿಯೇ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಆಯಾ ಪ್ರದೇಶಗಳಲ್ಲಿ ಸೂಕ್ತ ಭದ್ರತೆಯನ್ನು ಒದಗಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮಂಡ್ಯ. ಇನ್ನು ಮಾಲೀಕನ ಮುಂದೆಯೇ ಅಂಗಡಿಗೆ ಬೆಂಕಿ ಬಿತ್ತು. ಕಣ್ಣ ಮುಂದೆ ಆದಂತಹ ಘಟನೆಯನ್ನ ನೆನೆದು ಅಂಗಡಿ ಮಾಲೀಕ ಕಣ್ಣೀರನ್ನ ಹಾಕಿದ್ದಾರೆ. ಸಂಪೂರ್ಣವಾಗಿ ಬಟ್ಟೆ ಅಂಗಡಿ ಸುಟ್ಟು ಕರಕಲಾಗಿದೆ. ಅವರ ಕಣ್ಣ ಮುಂದೆನೆ ಈ ಅಂಗಡಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಈ ಒಂದು ಘಟನೆ ಆದ್ಮೇಲೆ, ಬೆಂಕಿ ಬಿದ್ಮೇಲೆ ಆ ಒಂದು ಅಂಗಡಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಇನ್ನು ಗಲಭೆಗೂ ಮುನ್ನ ಹೇಗಿತ್ತು ಅಂಗಡಿ? 1.5 ಕೋಟಿ ಮೌಲ್ಯದ ಬಟ್ಟೆಗಳು ಸುಟ್ಟು ಕರಕಲಾಗಿರೋದು. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬದುಕನ್ನು ಕಟ್ಕೋಬೇಕು ಅಂತ ಹೇಳಿ ನೂರಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬಟ್ಟೆ ವ್ಯಾಪಾರವನ್ನು ಶುರು ಮಾಡಿದ್ರು. ಆದರೆ ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಸಂಪೂರ್ಣವಾಗಿ ಅವರ ಬದುಕೆ ಸರ್ವನಾಶವಾಗಿದೆ, ಬೆಂಕಿಯಲ್ಲಿ ಬೆಂದು ಹೋಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಾಗಮಂಗಲ ಪಟ್ಟಣದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅನ್ಯಕೋಮಿನ ಯುವಕರು ಕಲ್ಲು ತೂರಾಟವನ್ನ ನಡೆಸಿರುವಂತದ್ದು. ಇದರಿಂದ ನಾಗಮಂಗಲ ಪಟ್ಟಣ ಸಂಪೂರ್ಣವಾಗಿ ಉಗ್ಗಿಕೊಂಡಿರುವಂತದ್ದು. ಕಂಡ ಕಡೆಗಳಲ್ಲಿ ಕಲ್ಲು ತೂರಾಟ ನಡೆಸಿರುವಂತದ್ದು. ಜೊತೆಗೆ ಅಂಗಡಿಗಳಿಗೂ ಕೂಡ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಂತೆ ಬೀದಿಯಲ್ಲಿರುವಂತಹ ಸಾಧನಾ ಟೆಕ್ಸ್ಟೈಲ್ಗೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿರುವಂತದ್ದು. ನಾನಿವಾಗ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನೋಡಬಹುದು. ಈ ಒಂದು ದೃಶ್ಯವನ್ನು ನೋಡಿದ್ರೆ ಇಲ್ಲಿನ ಮಾಲೀಕರು ಸಾಕಷ್ಟು ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ನಿನ್ನೆ ರಾತ್ರಿ ಏನು ನಾಗಮಂಗಲ ಪಟ್ಟಣದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೀತು, ಆ ನಂತರದಲ್ಲಿ ಕಿಡಿಗೇಡಿಗಳು ಏಕಾಏಕಿ ಬಂದು ಈ ಒಂದು ಸಾಧನಾ ಟೆಕ್ಸ್ಟೈಲ್ಗೂ ಕೂಡ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಅಂಗಡಿಯಲ್ಲಿದ್ದಂಥ ಸುಮಾರು ಕೋಟ್ಯಾಂತರ ಮೌಲ್ಯದ ಎಲ್ಲ ಬಟ್ಟೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ರಾತ್ರಿ ಇನ್ಸಿಡೆಂಟ್ ಏನು ನಡೀತು ಆ ಒಂದು ಸ್ಥಳದಿಂದ ಕೆಲವು ಮೀಟರ್ ದೂರದಲ್ಲಿ ಈ ಒಂದು ಅಂಗಡಿ ಇದೆ. ಈ ಒಂದು ನಾಗಮಂಗಲ ಪಟ್ಟಣದಲ್ಲಿ ಸಾಕಷ್ಟು
ಹೆಸರನ್ನು ಮಾಡಿರುವಂಥ ಆ ಒಂದು ಟೆಕ್ಸ್ಟೈಲ್ ಅಂಗಡಿ. ಹೀಗಾಗಿ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಬಂದು ಏಕಾಏಕಿ ಬೆಂಕಿಯನ್ನು ಹಚ್ಚುತ್ತಾರೆ. ಇಲ್ಲಿದ್ದಂಥ ಫರ್ನಿಚರ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಇಡೀ ಕಟ್ಟಡವೇ ಒತ್ತಿ ಉರಿದಿರುವಂಥದ್ದು. TV9ಗೆ ಈ ದೃಶ್ಯಗಳು ಕೂಡ ಅಂದರೆ ಬಿಫೋರ್ ಈ ಅಂಗಡಿ ಹೇಗಿತ್ತು, ಈ ಸುಟ್ಟು ಕರಕಲಾದ ನಂತರದಲ್ಲಿ ಹೇಗಿದೆ ಅನ್ನೋಂಥ ದೃಶ್ಯಗಳನ್ನು ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಸಾಕಷ್ಟು ಅಂಗಡಿ ಎಲ್ಲ ಜನರನ್ನು ಕೂಡ ಆಕರ್ಷಿಸ್ತಿತ್ತು. ಆದರೆ ಕಿಡಿಗೇಡಿಗಳ ಈ ದುಷ್ಕೃತ್ಯಕ್ಕಿಂದಾಗಿ ಸಂಪೂರ್ಣವಾಗಿ ಇಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ. ಕೋಟ್ಯಾಂತರ ರು ಮೌಲ್ಯದ ಬಟ್ಟೆಗಳೆಲ್ಲವೂ ಇದ್ವು. ಇಲ್ಲಿ ರೇಷ್ಮೆ ಸೀರೆಗಳಾಗಿರ್ಬೋದು, ಫ್ಯಾಬ್ರಿಕ್ಸ್ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಕೂಡ ಇಲ್ಲಿ ಇವರು ಮಾರಾಟ ಮಾಡ್ತಾ ಇದ್ರು. ಆದರೆ ಕಿಡಿಗೇಡಿಗಳು ಏಕಾಏಕಿ ಬಂದು ಬೆಂಕಿಯನ್ನು ಹಚ್ಚಿರುವಂಥದ್ದು. ಜೊತೆಗೆ ಮುಂಭಾಗದಲ್ಲಿದ್ದಂಥ ಕಾರಿಗೂ ಕೂಡ ಬೆಂಕಿಯನ್ನು ಹಚ್ಚಿದ್ದಾರೆ. ಇದರ ಮಾಲೀಕರು ಕೂಡ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯಿತು ಸರ್? ಸರ್, ಫಸ್ಟು ಅಟೆಂಪ್ಟ್ ಅವರು ಒಂದು 8 ಗಂಟೆಗೆ ಮಾಡಿದ್ರು. ಅದನ್ನ ನಾವು ಸ್ಟಾಪ್ ಮಾಡಿದ್ವಿ ಸರ್. ಸೆಕೆಂಡು 10 ಗಂಟೆಗೆ ಆಯಿತು ಸರ್. ಥರ್ಡ್ ಟೈಮ್ ಸರ್ 11 ಗಂಟೆಗೆ ಫುಲ್ಲು ಲೈಕ್ ಡೋರ್ ಓಪನ್ ಮಾಡಿ ಪೆಟ್ರೋಲ್ ಬಂಬ್ ಹಾಕಿ ಎಲ್ಲ ಸುಟ್ಟಾಕಿದ್ರು ಸರ್ ಒಳಗಡೆ. ಅಂದರೆ ಸರ್, ನೀವು ಅವಾಗ ಅಂಗಡಿ ಓಪನ್ ಇತ್ತ ಈ ಗಲಾಟೆ ಆಗ್ಬೇಕಾದ್ರೆ? ನಮ್ಮದು ಅಂಗಡಿ 7:30ಗೆ ಕ್ಲೋಸ್ ಆಗಿತ್ತು ಸರ್. 7:30ಗೆ ನಾವು ಕ್ಲೋಸ್ ಮಾಡ್ಕೊಂಡು ಹೋಗಿದ್ವಿ ಸರ್ ಅವತ್ತು. ಹೌದು ಸರ್. ಓಕೆ, ಈ ಒಂದು ನಿಮ್ಮದು ಸಾಧನ ಟೆಕ್ಸ್ಟೈಲಲ್ಲಿ ಸರ್ ಏನೆಲ್ಲ ಫ್ಯಾಬ್ರಿಕ್ನ ನೀವು ಮಾರಾಟ ಮಾಡ್ತೀರಿ ಸರ್? ಸರ್, ಇದು ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ಸರ್. ಇದು ಓಕೆ, ಎವ್ರಿಥಿಂಗ್ ಸರ್. ಎಲ್ಲ ಸೇಲ್ ಮಾಡ್ತಾ ಇದ್ವಿ ಸರ್ ನಾವು. ಹೌದು. ಓಕೆ, ಅಂದರೆ ಸರ್ ಎಷ್ಟು ಅಂದಾಜಿನ ಒಂದು ಇಲ್ಲಿ ಫ್ಯಾಬ್ರಿಕ್ಸ್ ಇತ್ತು ಸರ್ ಇಲ್ಲಿ? ಸರ್, ಸರಿಸುಮಾರು 1.5 ಕೋಟಿ ಇತ್ತು ಸರ್. ಓಕೆ ಓಕೆ ಹೌದು ಸರ್. ಓಕೆ, ಎಲ್ಲವೂ ಕೂಡ ಸುಟ್ಟು ಹೋಗಿದೆಯಾ ಸರ್? ಇಲ್ಲ ಸರ್, ನೋಡಿ ಸರ್, ನೀವೇ ನೋಡಿ, ಇಲ್ಲಿದೆ ಸರ್, ಎಲ್ಲ ಕಾಣ್ತಾ ಇದೆಯಲ್ಲ ನಿಮಗೂ. ಓಕೆ, ಅಂದರೆ ಅವಾಗ ಸಂದರ್ಭದಲ್ಲಿ ಸರ್ ತಮಗೆ ಅದನ್ನ ನಿಯಂತ್ರಿಸೋಕ್ಕಾಗಲಿಲ್ಲ ಸರ್? ಎಷ್ಟು ಜನ ಬಂದರು ಸರ್? ತಮ್ಮ ಕಣ್ಮುಂದೆನೇ ಬೆಂಕಿ ಹಚ್ಚಿದ್ರು, ಅದು ಹೆಂಗೆ ಸರ್? ಹೌದು ಸರ್, 3ನೇ ಸತಿ ಬೆಂಕಿ ಹಚ್ಚಿದಾಗ ನಾವು ಇಲ್ಲೇ ಇದ್ವಿ ಸರ್. ನಮಗೂ ಪೊಲೀಸ್ನವ್ರಿಗೂ ಲೈಕ್ ಸ್ಟೋನ್ಸು, ಕಲ್ಲುಗಳು ಹೊಡೆದು ಬಾಟ್ಲು ಹೊಡೆದ್ಬಿಟ್ಟು ಓಡಿಸಿದ್ರು ಸರ್ ಇಲ್ಲಿಂದ. ಆಮೇಲೆ ಒಳಗಡೆ ನುಗ್ಗಿ ಬೆಂಕಿ ಹಚ್ಚಿದ್ರು ಸರ್. ಎಷ್ಟು ಜನ ಬಂದಿದ್ರು ಸರ್? ಸರ್ 100+ ಇದ್ರು ಸರ್. 100+. ಹೌದು ಸರ್. ಓಕೆ, ಈಗ ಅಕ್ಕಪಕ್ಕದಲ್ಲಿ ಅಂಗಡಿ ಇದೆ ಸರ್, ತಮ್ಮ ಅಂಗಡಿನೇ ಬಂದು ಟಾರ್ಗೆಟ್ ಮಾಡಿ ಹಾಕಿರುವಂಥದ್ದು ಯಾಕೆ ಸರ್, ಏನು ಅಂತ? ಅದು ಸರ್ ಗೊತ್ತಿಲ್ಲ. ಬಟ್ ನಮ್ಮ ಸರ್ ತುಂಬ ಬಿಗ್ ಲಾಸ್ ನಮಗೆ ಸರ್ ಆಗಿರೋದು. ಯಾಕಂದರೆ ಇದು ಒಂದೇ ಸರ್ ಇನ್ಕಮ್ ಸೋರ್ಸಸ್ ಇದು ನಮ್ಮ ಹತ್ರ. ಸರ್, ಲೈಕ್ ನಮ್ಮದು ಇದು ಓನ್ಲಿ ಸಿಂಗಲ್ ಇನ್ಕಮ್ ಸೋರ್ಸಸ್ ಸರ್, ಇನ್ನೇನು ಇರಲಿಲ್ಲ ಸರ್. ಪ್ಲಸ್ ಸ್ಟಾಪ್ ಇದ್ರು ಸರ್. ಈಗ ನಮ್ಮದು 10 ಜನದ್ದು ಲೈಕ್ ವಿ ಆರ್ ಅನ್ಎಂಪ್ಲಾಯ್ಡ್ ಸರ್. ವಿ ಡೋಂಟ್ ನೋ ಎನಿಥಿಂಗ್ ಸರ್. ಸರ್, ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ರಿ ಸರ್? ಸರ್, ನಮ್ಮದು ಲೈಕ್ ಟೋಟಲ್ ಕಂಪ್ಲೀಟ್ ಶಾಪ್ಸ್ ಬಂದು 25 ಇಯರ್ಸಿಂದ ಇತ್ತು ಸರ್. ನ್ಯೂ ಶಾಪ್ಸ್ ಬಂದು 3 ಇಯರ್ಸಿಂದ ಇತ್ತು ಸರ್. ನಾವು ಓಲ್ಡ್ ಕಸ್ಟಮರನ್ನು ಬಿಲ್ಡ್ ಮಾಡ್ಕೊಂಬಂದಿದ್ವಿ ಸರ್ ಆವಾಗಲಿಂದನೂ. ಹೌದು ಸರ್. ಲೈಕ್ ವಿ ಹ್ಯಾವ್ ನಮ್ಮದು ಮತ್ತು ಫ್ಯಾಮಿಲಿ ರಿಲೇಷನ್ಶಿಪ್ ಇದ್ದಂಗಿತ್ತು ಸರ್ ಕಸ್ಟಮರ್ ಜೊತೆ. ಹೌದು ಸರ್. ಸರ್, ಅಂದರೆ ನಿಮ್ಮ ಕುಟುಂಬಕ್ಕೆ ಹೆಂಗಿತ್ತು ಸರ್ ಆಧಾರವಾಗಿತ್ತು ಈ ಅಂಗಡಿ? ಅಂದರೆ ಈ ಒಂದು ಟೆಕ್ಸ್ಟೈಲ್ನ ತಾವು ನಂಬ್ಕೊಂಡು ಇದ್ದಂಥವ್ರು ಸರ್? ಸರ್, ಇದು ಒಂದೇ ಆಧಾರ ಸರ್, ಇನ್ನೇನು ಇರಲಿಲ್ಲ ಸರ್. ಈಗ ಇದು ಹೋಯ್ತು ಸರ್. ಈಗ ಏನು ಮಾಡಬೇಕು ಮುಂದೆ ಅಂತ ತೋರಿಸ್ತಾನೆ ಇಲ್ಲ ಸರ್. ನಾವು ಏನಾರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಇದಕ್ಕೆ ಸಂಬಂಧಪಟ್ಟಾಗ ಯಾರು ಬಂದಿದ್ದೀರಾ ಇಲ್ಲಿ ಕೇಳೋದಕ್ಕೆ ಪೊಲೀಸರು? ಯಾರೂ ಬಂದಿಲ್ಲ ಸರ್. ದೂರ ಏನಾರ ಕೊಟ್ಟಿದ್ದೀರಾ ಸರ್? ಇಲ್ಲ ಸರ್, ಕೊಡಬೇಕು. ಇವಾಗ ಕೊಟ್ಟಿಲ್ಲ ಸರ್. ಇದು ನಿಮ್ಮ ಹೆಸರು ಸರ್? ಭೀಮ್ರಾಜ್ ಅಂತ ಸರ್. ಇದು ಇಲ್ಲಿನ ಅಂಗಡಿ ಮಾಲೀಕರಾದಂಥ ಭೀಮರಾಜ್ ಅವರು TV9 ಜೊತೆಗೆ ಅವರ ಆ ನೋವನ್ನು ತೋಡ್ಕೊತಿದ್ದಾರೆ, ಕಣ್ಣೀರನ್ನು ಕೂಡ ಸುರಿಸ್ತಾ ಇರುವಂಥದ್ದು. ನಮ್ಮ ಜೀವನಕ್ಕೆ ಆಧಾರ ಆಗಿತ್ತು. ಕಳೆದ 25 ವರ್ಷಗಳಿಂದಲೂ ಕೂಡ ಸಾಕಷ್ಟು ಕಷ್ಟಪಟ್ಟು ಈ ಒಂದು ಅಂಗಡಿಯನ್ನು ಕೂಡ ನಾವು ನಡೆಸ್ಕೊಂಡು ಬಂದಿದ್ವಿ. ಆದರೆ ನಿನ್ನೆ ರಾತ್ರಿ ಏಕಾಏಕಿ ತಮ್ಮ ಕಣ್ಣು ಮುಂದೆನೇ ನೂರಾರು ಜನರು ಬಂದು ಈ ಒಂದು ಅಂಗಡಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ರು ಅಂತೇಳಿ ಕಣ್ಣೀರನ್ನು ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.